ನಾನಿವತ್ತು ಆರೋಗ್ಯಕರವಾದ ಕೊಬ್ಬರಿ, ಬೆಲ್ಲ ಮತ್ತು ಎಳ್ಳಿನ ಉಂಡೆ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು 3 ಬಟ್ಲಷ್ಟು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, 1 ಬಟ್ಲಷ್ಟು ಬೆಲ್ಲ, ಒಂದು ಅರ್ಧ ಬಟ್ಲಷ್ಟು ಬಾದಾಮಿನ ತುರಿದಿಟ್ಕೊಂಡಿದ್ದೀನಿ, ಅರ್ಧ ಬಟ್ಲು ಎಳ್ಳು, ಇನ್ನೊಂದು ಚಿಕ್ಕ ಬಟ್ಲಲ್ಲಿ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು. ಒಂದು 3ರಿಂದ 4 ಟೇಬಲ್ ಸ್ಪೂನು ತುಪ್ಪ ಹಾಕಿ ತುಪ್ಪ ಕರಗೋದಕ್ಕೆ ಇಟ್ಟಿದ್ದೀನಿ. ಈಗ ಬಾದಾಮಿನ ತುರಿದಿಟ್ಕೊಂಡಿರೋದು, ಒಣ ಕೊಬ್ಬರಿ ತುರಿತೀವಲ್ಲ ಅದರಲ್ಲೇ ತುರಿದಿಟ್ಕೊಂಡಿದ್ದೀನಿ, ಚೆನ್ನಾಗಿ ಸಣ್ಣ ಸಣ್ಣದಾಗಿ ಬಂದಿದೆ. ಇದ್ರ ಜೊತೆಗೆ ಗೋಡಂಬಿ ಕೂಡ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಕಟ್ ಮಾಡಿ ಅದು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಅದಾದಮೇಲೆ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಬಿಳಿ ಎಳ್ಳು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಉಂಡೆ, ಹಿಂಗೆ ಆರೋಗ್ಯಕರವಾಗಿರುತ್ತೆ, ಚೆನ್ನಾಗಿ ತಿನ್ನೋದಕ್ಕೂ ಹೆಲ್ತಿಗೂ ಒಳ್ಳೆಯದು. ಬೆಲ್ಲ ಹಾಕಿರೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ದೊಡ್ಡವರು ಎಲ್ಲರೂ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಳ್ಳು ಫ್ರೈ ಆದಮೇಲೆ ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿನ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅದೇ ಬಿಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ 1 ಬಟ್ಲಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬೆಲ್ಲ ನೆನೆಯೋಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ಸ್ವೀಟು ಜಾಸ್ತಿ ಬೇಕನ್ನೋರು ಒಂದು 1.5 ಬೌಲಷ್ಟು ಹಾಕಂದರೆ ಸಾಕು. ಬೇಗನೆ ಪಾಕ ರೆಡಿಯಾಗಿ ಹೋಗುತ್ತೆ. ಇದು ಬೆಲ್ಲ ಎಲ್ಲ ಕರಗಬೇಕು. ಜಾಸ್ತಿ ನೀರು ಹಾಕೋದ್ರಿಂದ ಪಾಕ ಬೇಗ ಬರೋದಿಲ್ಲ, ಚೆನ್ನಾಗಿ ಕುದಿಸೋದಕ್ಕೆ ಟೈಮ್ ಆಗುತ್ತೆ. ಇಷ್ಟೇ ಹಾಕೊಂಡ್ರೆ ಬೇಗ ಬರುತ್ತೆ. ಅದನ್ನ ಪಾಕ ಬಂದಿದೆ ಇಲ್ಲ ಅನ್ನೋದಕ್ಕೆ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಬೆಲ್ಲ ಪೂರ್ತಿ ಕರಗಿ ಆದಮೇಲೆ ಚೆಕ್ ಮಾಡ್ಕೊಬೇಕು. ನೋಡಿ, ಈಗ ನಾನು ಹಾಕಿ ನೋಡ್ತಾ ಇದ್ದೀನಿ. ಇದರಲ್ಲಿ ನೋಡಿ ಮೆಲ್ಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಮೆಲ್ಟ್ ಆಗಬೇಕು. ಇನ್ನೊಂದು ಚೂರು ಕುದಿಸಿದ್ರೆ 1ರಿಂದ 2 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಲೈಟಾಗಿ ಬಂದಿದೆ ಪಾಕ. ಲೋ ಫ್ಲೇಮಲ್ಲಿಟ್ಟೆ ಕುದಿಸ್ಬೇಕು, ಯಾಕಂದರೆ ಸಿಯೋ ಚಾನ್ಸಸ್ ಇರುತ್ತೆ ಪಾಕ, ಅದಕ್ಕೋಸ್ಕರ. ನೋಡಿ, ಈಗ ಚೆನ್ನಾಗಿ ಬಂದಿದೆ. ನೋಡಿ, ನೋಡ್ತಾ ಇದ್ದೀರಲ್ಲ, ನೀರೆಲ್ಲ ಹಾಕಿ ಈ ಥರ ಇದ್ದಾಗ ಹಾಕ್ಕೊಂಡ್ರೆ ಸಾಕು. ನೋಡಿ, ಈಗ ನಾವೀಗ ಒಂದು ಸ್ವಲ್ಪನೇ ಹಾಕ್ಕೊಂಡು ಆದರೂ ಕಟ್ಬೋದು, ಇಲ್ಲ ಬೇಗ ಕಟ್ಟುತ್ತೀವಿ ಅಂದರೆ 2-3 ಇದ್ದರೆ ಒಟ್ಟಿಗೆ ಈ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೋದು. ನೋಡಿ, ಪಾಕ ಬಂದಿದೆ. ಇದನ್ನು ಈಗ ಲೋ ಫ್ಲೇಮಲ್ಲಿಟ್ಟು ಉಂಡೆ ಎಲ್ಲ ಈ ಥರ ಆಗಿದೆ ಅಂದರೆ ಪಾಕ ಕರೆಕ್ಟಾಗಿ ಬಂದಿದೆ ಅರ್ಥ. ಇಲ್ಲ ಕಟ್ಟೋಕ್ಕೆ ಬರಲ್ಲ, ಹೊಸ್ದಾಗಿ ಟ್ರೈ ಮಾಡ್ತಿರೋರು ಅಂದರೆ ಇದೇ ಪುಡಿಗೆ ಸ್ವಲ್ಪನೇ ಪಾಕನ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗಿದ್ದಂಕಲ್ಲೇ ಉಂಡೆನ ಕಟ್ಟಬೇಕು. ಯಾಕಂದರೆ ಒಟ್ಟಿಗೆ ಹಾಕ್ಕೊಬೇಡಿ, ಅದು ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಬೇಗ ಕಟ್ಟೋಕ್ಕಾಗಿಲ್ಲ ಅಂದರೆ ಡ್ರೈ ಆಗೋಗುತ್ತೆ. ಅದಕ್ಕೋಸ್ಕರ ಹಿಂಗೆ ನಾನೀಗ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾವು 2-3 ಇರೋದ್ರಿಂದ ಬೇಗನೆ ಕಟ್ತಾ ಇದ್ದೀವಿ, ಅದಕ್ಕೋಸ್ಕರ ನಾನು ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಟ್ತಾಯಿದ್ದೀವಿ. ಈಗ ಬಿಸಿ ಇದ್ದಂಕಲ್ಲೇ ಸ್ವಲ್ಪ
ಬೆಚ್ಚಗಿರಬೇಕು. ಸ್ವಲ್ಪ ಬಿಸಿ ಇದ್ದಂಕಲೆ ಕಟ್ಟಿದರೆ ಉಂಡೆ ಬೇಗನೆ ಆಗೋಗುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ಪಾಕದ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬೇಗನೆ ಉಂಡೆ ನೀಟಾಗಿ ಬರುತ್ತೆ. ಇಲ್ಲ ಇದು ಸ್ವಲ್ಪ ಇದು ಬರ್ತಾಯಿಲ್ಲ ನಿಮಗೆ ಅಂದರೆ ನೋಡಿ, ಸ್ವಲ್ಪ ಲೇಟಾದರೂ ಉಂಡೆ ಕಟ್ಟೋದಕ್ಕಾಗೋದಿಲ್ಲ. ಫುಲ್ಲು ಆರಿದಾಗ ಕಟ್ಟೋದಕ್ಕಾಗಲ್ಲ. ಸ್ವಲ್ಪ ಬೆಚ್ಚಗಿದ್ದಂಕಲೆ ಕಟ್ಕೊಬೇಕು. ನೋಡಿ, ಈ ಥರ. ಅದಕ್ಕೇ ಪಾಕ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಪ್ಲೇಟಿಗೆ ಹಾಕೊಂಡು ಸ್ವಲ್ಪನೇ ಪೌಡ್ರ್ ಹಾಕ್ಕೊಂಡು ಕಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಉಂಡೆ ಎಲ್ಲ ಕಟ್ಟಿದ್ವಿ. ಇದು ಡೈಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಕೊಬ್ಬರಿ ಖಾರ ಅಂತ ಮಾಡ್ಕೊತೀವಲ್ಲ, ಅದ್ರ ಬದಲು ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗೋಯ್ತು. ಒಂದು ಬೌಲಲ್ಲಿ ಕೂಡ ಇಟ್ಟು ತೋರಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.